ಹಲೋ ಎವ್ರಿವನ್, ವಿ ಆರ್ ಅಮಿತ್ ಅಂಡ್ ಸುಮನ್. ವೆಲ್ಕಮ್ ಬ್ಯಾಕ್ ಟು ಡಸ್ಟಿ ಜಾಕೆಟ್ಸ್. ಸುಮನ್ ಕುಂತಾಳಲ್ಲಿ ಕೆಲಸ ಮಾಡ್ಕೊಂತ, ಕೆಲಸ ಭಾಳ ಅದಾವು ನಮ್ಮನು, ಆದರೂ ಕೆಲಸ ಮಾಡ್ಕೊಂತಾಳು. ರೆಡಿ ಆಗಿ ಹೊರಗೆ ಹೋಗೋಣ ಅಂತೇಳಿ, ಬಟ್ ಮತ್ತೇನು ಕೆಲಸ ಮಾಡೋದಕ್ಕೆ ಕುಂತಾಳು. ನಮ್ಮ ಕಡೆ ಎಕ್ಸಾಕ್ಟ್ಲಿ 2 days ಐತಿ. ಲದಾಖದ ಎಕ್ಸೈಟ್ಮೆಂಟ್ ಫುಲ್ ಪೀಕ್ದಾಗೈತೆ ಸದ್ಯಕ್ಕೆ. ಸೊ ನೀವು ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು, ನಮ್ದು 2 ಹೆಲ್ಮೆಟ್, ಹೊಸ ಹೆಲ್ಮೆಟ್ ಇದ್ದು, ಅದ್ರದ್ದು ಸ್ಟಿಕ್ಕರು ತೆಗೆದಿದ್ದಿಲ್ಲ. ಸೊ ಅದ್ರದ್ದು ಗೋಪುರ ಎಲ್ಲ ಸೆಟ್ಟಿಂಗ್ ಆಗೈತಿ. ಮೈಕು ಸುಮಾರೊಂದು ಹೆಲ್ಮೆಟಿಗೂ ಮೈಕ್ ಎಲ್ಲ ಸೆಟಪ್ ಆಗೈತಿ. ಸೊ ಅದನ್ನು ಟೆಸ್ಟ್ ಮಾಡಬೇಕು. ಯಾಕಂದ್ರೆ ಲದಾಖ್ದಾಗ ನಮ್ದು ಏನು ಆಲ್ಮೋಸ್ಟ್ ರೈಡ್ ವ್ಯೂ ಐತಲ್ಲ, ಬೈಕ್ದ ಕಾಕ್ಪಿಟ್ ವ್ಯೂ ಫುಲ್ ಗೋಪುರದಾಗ ಕ್ಯಾಪ್ಚರ್ ಆಕೈತಿ. ಸೊ ಅದನ್ನು ನೀವು ಹೋಗಿ ಟೆಸ್ಟ್ ಮಾಡಬೇಕು. ಸುಮನ್ ಹಾಕೊಂತಾಳು, ನಾನು ಹಾಕೊತೀನಿ. ಹಿಂದಿನ ವಿಡಿಯೋದಾಗ ನೋಡಿರ್ಬೇಕು ನೀವು, ಸುಮನು ಮಾತಾಡ್ತಾರೆ ಹಿಂದ್ಕೊಂತ್ರು. ಸೊ ಅದು ಹೆಂಗೆ ಸೆಟಪ್ ಐತಿ ಏನಿದೆ ತೋರಿಸ್ತೀನಿ ಅಂತ. ಕಂಪ್ಲೀಟ್ ಸೆಟಪ್ ತೋರ್ಸಕ್ಕೆ ಬರಂಗಿಲ್ಲ, ಎಲ್ಲ ಫಿಕ್ಸ್ ಮಾಡಿವಿ. ಅದು ವಿಡಿಯೋ ಮಾಡಿದ್ದಿಲ್ಲ, ಬಟ್ ಇನ್ನೂ ನೆಕ್ಸ್ಟ್ ವಿಡಿಯೋದಾಗ ಯಾವಾಗಲೇ ಕಂಪ್ಲೀಟ್ ಹೆಂಗೆ ಸೆಟಪ್ ಮಾಡಬೇಕಂತ ತೋರಿಸ್ತೀವಿ. ಸೊ ಈಗ ಅದನ್ನ ಹೋಗಿ ಟೆಸ್ಟ್ ಮಾಡಬೇಕು. ಇಲ್ಲದ ಹೆಲ್ಮೆಟ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಯಾರು ಗೊತ್ತಾರ, ಆಕಾಶ್ ಗೊತ್ತಾನೆ ಇಲ್ಲಿ. ಹಾಯ್ ಹಾಯ್ ಅನ್ನೋದು ಬೇಕಿಲ್ಲ, ಆಕಾಶ್ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತು ನಮ್ಮ ಕಡೆ. ಗೀಕಿ ಆಕಾಶ್ ಅಂದ್ರೆ ಮುಗಿದು ಅಷ್ಟು ಫೇಮಸ್ ಆಗ್ಬಿಟ್ಟ ನಾವು. ಇಂಟ್ರೊಡಕ್ಷನ್ ಜರೂರತ್ತಿಲ್ಲ. ಸೊ ಇಲ್ಲಿ ನೋಡ್ರಿ, ಇದು ನನ್ನ ಹೆಲ್ಮೆಟ್ ಇನ್ನೂ ಸ್ಟಿಕ್ಕರ್ ತೆಗೆದೇ ಇಲ್ಲಿ. ಸೊ ಗೋಪ್ರೋದು ಎಲ್ಲ ಸೆಟಪ್ ಆಗೈತಿ. ಮೌಂಟ್ ಇಂಟು ಮೈಕ್, ಆಮೇಲೆ ಸುಮಾರು ಹೆಲ್ಮೆಟ್ ಇದ್ರೊಳಗೆ ಐತಿ. ವಯಾಟಿರದ ಹೆಲ್ಮೆಟ್ ಬ್ಯಾಗ್ ಇದೆ. ಸೊ ಒಳಗೆ ಹಾಕಿಟ್ಟಳ, ಸ್ಕ್ರ್ಯಾಚಸ್ ಅದು ಬೀಳಬಾರ್ದು ಅಂತೇಳಿ. ನಂದಕ್ಕೂ ಬ್ಯಾಗ್ ಐತಿ, ಬಟ್ ಇನ್ನೂ ಹಾಕಿಲ್ಲ. ಈ ಬೀಕ್ ಇದ್ರದ್ರಿಂದ ಒಳಗೆ ಹೋಗಂಗಿಲ್ಲ, ಬೀಕ್ ತೆಗೆದು ಹಾಕಬೇಕು. ಸೊ ಟೆಸ್ಟ್ ರೈಡ್ ಅದು ಮಾಡ್ಬೇಕಂತೇಳಿ ಇನ್ನೂ ಹಾಕಿಲ್ಲೊಳಗೆ. ಆಕಿ ಬೀಕ್ ಹಾಕಂಗಿಲ್ಲ, ಸೊ ವಿದೌಟ್ ಬೀಕ್ ಯೂಸ್ ಮಾಡ್ತಾರಂತ. ಇದು ಬ್ಯಾಗ್ ಆ್ಯಕ್ಚುಲಿ ನಾವು ತೊಗೋಬೇಕಂತ ಇರಲಿಲ್ಲ, ಬಟ್ ಈಗ ನಾವು ಇದನ್ನಷ್ಟು ಕ್ಯಾರಿ ಮಾಡ್ಕೊಂಡು ಏರ್ಪೋರ್ಟಿಗೆ ತೊಗೊಂಡು ಹೋಗ್ಬೇಕು, ಫ್ಲೈಟ್ನಾಗ ತೊಗೊಂಡು ಹೋಗ್ಬೇಕು. ಸೊ ಅಲ್ಲಿ ಇಡೋದಾಗ್ತೈತಿ ಅಂತ ಹೇಳಿ ಬ್ಯಾಗ್ ತೊಗೊಂಡ್ವಿ. ಬ್ಯಾಗ್ ಇದು ವೈಟ್ ಟೈರದ್ದು ಐತಿ, ಚಲೋ ಐತಿ ಕ್ವಾಲಿಟಿ. ಒಳಗೆ ಫೋಮ್ ಎಲ್ಲ ಮಸ್ತ್ ಐತಿ, ಏನು ಸ್ಕ್ರ್ಯಾಚ್ ಅದು ಬೀಳಂಗಿಲ್ಲ. ಜೆನ್ರಿಕ್ ಸೈಜ್ ಸ್ಪೆಸಿಫಿಕ್ ಐತೆ ಅನ್ಸ್ತೈತಿ. ಫ್ರೀ ಸೈಜ್, ಲೈಕ್ ಕಾಮನ್ ಸೈಜ್ ಫಾರ್ ಆಲ್ ಹೆಲ್ಮೆಟ್ ಥರ. ಸೊ ಅಮಿತನ ಹೆಲ್ಮೆಟ್ ನಾವು ಇನ್ನೂ ಇಟ್ಟು ನೋಡಿಲ್ಲ. ನಂದು ಮೀಡಿಯಮ್ ಐತಿ. ಸೊ ಮೀಡಿಯಮ್ ಅಂತೂ ಕರೆಕ್ಟಾಗಿ ಫಿಟ್ ಆಯ್ತು. ಫಾರ್ ಲಾರ್ಜ್ ಆ್ಯಂಡ್ ಅದರ್ ಹೆಲ್ಮೆಟ್ಸ್ ನಾವಿನ್ನೂ ಟ್ರೈ ಮಾಡಿ ನೋಡ್ಬೇಕು. ಇಲ್ಲಿ ಹಿಂದೆ ಇದಕ್ಕೆ ಹಿಂಗೆ ಬ್ಯಾಕ್ ಪ್ಯಾಕ್ ಮಾಡ್ಕೋಬೋದು ನೀವು, ಈಸಿಯಾಗಿ ಹ್ಯಾಂಡಿ ಐತಿ. ಹಿಂಗೆ ಕ್ಯಾರಿನೂ ಮಾಡ್ಬೋದು. ಇಲ್ಲಿ ಕ್ಯಾರಿ ಮಾಡೋಕೆ ಆಪ್ಷನ್ ಐತಿ. ಈಗಿನ ಬ್ಯಾಗು ಐತಿ. ಇಲ್ಲ ಅಂತಂದ್ರೆ ಬ್ಯಾಕ್ ಪ್ಯಾಕ್ ಥರನೂ ಇಲ್ಲಿ ಮಾಡ್ಕೋಬೋದು. ಸೊ ಇನ್ನೊಂದು ಹಿಂಗೆ ಬ್ಯಾಗ್ ಫುಲ್ ಒಳಗಿಟ್ಟಾಗ ಇಲ್ಲೇ ಕ್ವಿಕ್ ಆಕ್ಸೆಸ್ಸಿಗೆ ಅಂತ ಹೇಳಿ ಇಷ್ಟು ಜಿಪ್ಪರ್ ಕೊಟ್ಟಾರ. ಈ ಹೆಲ್ಮೆಟ್ ಆ್ಯಕ್ಚುಲಿ ವಿತೌಟ್ ಬೀಕ್ ನಾವು ಈಗ ಬ್ಯಾಗ್ ಒಳಗೆ ಇಡಬೇಕು. ಇದು ನಾವು ತೆಗ್ದಿಲ್ಲ ಇನ್ನೂ, ಬಿಕಾಸ್ ಇವತ್ತು ಟ್ರೈ ಮಾಡಿ ನೋಡಿ ಆಮೇಲೆಲ್ಲ ಒಳಗಡೆ ಹಾಕಿ ಪ್ಯಾಕ್ ಮಾಡೋಣಂತ ಐತಿ. ಇದು ಶಾರ್ಟ್ ರೈಡ್ ಥರ ಹೊರಗೆ ಹೊಂಟೀವಿ. ಈಗ ರೈಡ್ ಅಂತ ಏನಲ್ಲ, ಸುಮ್ಮನೆ ಶಾಪಿಂಗ್ ಐತಿ, ಹೊರಗೆ ಹೊಂಟೀವಿ. ಶಾರ್ಟ್ ರೈಡ್ ಅಂದರೆ ಮೇನ್ ಅಂದ್ರೆ ನಮ್ದು ಗೋಪ್ರೋ ಟೆಸ್ಟ್ ಮಾಡೋದೈತೆ. ಆ್ಯಕ್ಚುಲಿ ಗೋಪ್ರೋದಾಗ ಆ್ಯಂಗಲ್ ಹೆಂಗೆ ನಂದು ಬೈಕ್ ಎಲ್ಲ ಆಕಾಶದ ಬೈಕ್ ಕೊಡಿಸ್ತೀನಿ, KTM 390 ಅಡ್ವೆಂಚರ. ಸೊ ಅದ್ರಾಗ ಹೆಂಗೆ ವ್ಯೂ ಬರ್ತೈತಿ, ಮತ್ತು ರಿಕಾರ್ಡ್ ಹೆಂಗೆ ಆಕೈತಿ, ಸೌಂಡ್ ಕ್ವಾಲಿಟಿ ಹೆಂಗೆ ಆಕೈತಿ ಚೆಕ್ ಮಾಡಬೇಕು. ಟೆಸ್ಟ್ ಮಾಡ್ತೀವಂತ ನಿಮಗೆ ಕ್ವಾಲಿಟಿ ಹೆಂಗೈತಿ ಹೇಳ್ರಿ ನಮ್ಗೆ. ಸೌಂಡ್ ಕ್ವಾಲಿಟಿ ಏನ್ರಿ ಇಂಪ್ರೂವ್ ಆಗಬೇಕು, ಏನು ಕರೆಕ್ಟ್ ಐತೋ ಎಲ್ಲ ಅಂತೇಳಿ ಹೇಳ್ರಿ. ಸೊ ಅದನ್ನು ಟೆಸ್ಟ್ ಮಾಡ್ತೀವಿ. ಮತ್ತು ಇದ್ರಾಗ ಇನ್ನೊಂದು ಏನಂದ್ರೆ, ನೀವು ನೋಡ್ಬೋದು ಇಲ್ಲಿ ನಂದು ಹೆಲ್ಮೆಟ್ಗೆ ಇಲ್ಲಿ ಹಿಂದೊಂದು ಮೈಕ್ ಹಾಕಕ್ಕೆ ಬಿಟ್ಟಿದ್ದೀವಿ. ಸೊ ಇಲ್ಲಿ ಏನು ಸುಮನಿಂದ ಮೈಕ್ ಹಾಕ್ತಾಳೆ. ಸೊ ಸುಮನ ಇಲ್ಲೇ ಡೈರೆಕ್ಟ್ಲಿ ಇಲ್ಲಿ ಕನೆಕ್ಟ್ ಆಗ್ತೈತಿ. ಸೊ ಇದು ಹೆಂಗೆ ಸೆಟಪ್ ಮಾಡೀವಿ ಅಂತಂದ್ರೆ, ನಾವು ಆನ್ ದ ರೈಡ್ ಇಬ್ರು ಮಾತಾಡಿದ್ರೆ ಅದು ಗೋಪ್ರೋ ರೆಕಾರ್ಡ್ ಆಗ್ಬೇಕು ಹಂಗೆ. ಸೊ ಆ ಥರ ಪ್ಲಾನ್ ಐತಿ. ಮೊದಲು ಮಾಡೇವು ನಾವು ಇದನ್ನ ಬೇರೆ ಹೆಲ್ಮೆಟಿಗೆ. ಈ ಹೆಲ್ಮೆಟಿಗೆ ಮತ್ತೆ ಹೊಸದು ಇನ್ಸ್ಟಾಲ್ ಮಾಡಿ ಈ ಸೆಟಪ್ ಈಗ ಟ್ರೈ ಮಾಡಿ ನೋಡ್ತೀವಿ. ಮೇನ್ ಹೆಂಗೈತೆ ಅಂದ್ರೆ, ಇಲ್ಲಿ 2 ಫೀಮೇಲ್ ಅದಾವ ಮೈಕ್ ಇದೆ. ಸೊ ಗೋಪ್ರೋಗೆ ಏನು ಹೋಗತ್ತಲ್ಲ, ಇದಕ್ಕೆ 2 ಫೀಮೇಲ್ದು. ಒಂದು ನನ್ನ ಮೈಕಿಂದ ಬರ್ತೈತಿ, ಒಂದು ಇನ್ನೊಂದು ಸುಮನಂದು ಮೈಕಿಂದ ಬಂದು ಕನೆಕ್ಟ್ ಆಕೈತಿ. ಸೊ ಇಬ್ಬರು ಮಾತಾಡಿದ್ರೆ ಇಬ್ಬರದ್ದು ರೆಕಾರ್ಡ್ ಆಕೈತಿ ಇಲ್ಲಿ. ಲಾಸ್ಟ್ ಟೈಮ್ ಎಲ್ಲ ನಾವು ಟೆಸ್ಟ್ ಮಾಡೀವಿ, ಪರ್ಫೆಕ್ಟ್ ವರ್ಕ್ ಆಕೈತಿ. ಸೊ ಹೊಸ ಹೆಲ್ಮೆಟ್ ಈಗ ಹಾಕಿವಿ ಅಂತೇಳಿ ಈಗ ಟೆಸ್ಟ್ ಮಾಡಕ್ಕೆ ಹೋಗ್ಬೇಕು. ಸೊ ಅದ್ರ ಜೊತೆಗೆ ಆಕಾಶ್ ಇನ್ನೂ ಚಿಂತೆ ಒಳಗೆ ಅದಾನ. ಪ್ಯಾನಿಯರ್ ಸಿಕ್ಕಿಲ್ಲ. ಪ್ಯಾನಿಯರ್ದ ಹಂಟಿಂಗ್ ಬರೇ ಏನು ನಾ ತಗೊಳ್ಬೇಕಾದ್ರೆ ಐತಲ್ಲ ತ್ರಾಸ ಆಕೈತಿ. ನಂದ ಏನೋ ಒಂದು ಲೈಫ್ ಅಡ್ವೆಂಚರ್. ಈಗ ಒಂದು ಮಾಡಕ್ ಹೋಗ್ತೀನಿ, ಇನ್ನೊಂದ್ 2 ಆಕೈತಿ. ಇಲ್ಲ ಹಂಗೇನಾಗಿಲ್ಲ, ಹಿಂಗ ಆಗ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಫಿಕ್ಸ್ ಆಗಿಲ್ಲ. ಚಲೋ ಸಿಗಕ್ಕೆ ವೇಟ್ ಮಾಡ್ತಿರ್ತೈತೆ ಆಕಾಶ. ವೇಟ್ ಮಾಡ್ಬೇಕು. ನೀ ಗಡಬಡಿಯಾಗಿ ತಗೊಂಡಿದ್ದು ಯಾವಾಗ ಸಿಗಂಗಿಲ್ಲ, ಅದು ಆಗೋದಿಲ್ಲ ಒಳ್ಳೇದಕ್ಕಂತ ಹೇಳಿ. ಸಮಥಿಂಗ್ ಗುಡ್ ಇಸ್ ವೇಟಿಂಗ್ ಫಾರ್ ಯು. ಸೊ ಅದನ್ನು ಹಂಟಿಂಗ್ ಸ್ಟಾರ್ಟ್ ಐತಿ. ಹೋಗಿ ನೋಡ್ಬೇಕು ಪ್ಯಾನಿಯರ್ಸ್. ಇಂಟರ್ ಕಾರ್ಮ್ ಹಾಕಿವಿ ನಾವು, ಬ್ಲೂ ಆರ್ಮರ್ದ. ಸೊ ಈ ಕಂಪ್ಲೀಟ್ ಲದಾಖ್ ರೈಡ್ ನಮ್ದು ಬ್ಲೂ ಆರ್ಮರ್ ಇಂಟರ್ಕಾಮ್ ಜೊತೆನ ಕಮ್ಯುನಿಕೇಶನ್ ಮಾಡ್ಕೊತ ಹೋಗೋದೈತಿ. ನಮ್ಮ ಜೊತೆ ಯಾರು ಬರತ್ತಾರಲ್ಲ ಅವರು ಬ್ಲೂ ಆರ್ಮರ್ ಇಂಟರ್ಕಾಮ್ನ ಯೂಸ್ ಮಾಡತ್ತಾರ. ಸೊ 4 ಮಂದಿ ನಾವು ಕನೆಕ್ಟೆಡ್ ಇರ್ತೀವಿ ಯಾವಾಗಲೂ. ಸೊ ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತೂ ಚಲೋ ಐತೆ ನಮ್ದು. ಈ ಸರಿ ಮೌಂಟೇನ್ಸ್ನಾಗ ಹೆಂಗಿರ್ತೈತಿ ಅದ್ರ ರಿವ್ಯೂಸ್ ಹೇಳ್ತೀವಿ ನಿಮಗೆ. ಓಕೆ, ತಡಿ ಆಮೇಲೆ ಹೇಳಿಸಿ ಮಾಡ್ಸೇನಿ ಇವ್ರು. ಈ ಕಡೆ 2 ವಿಡಿಯೋಸ್ ಹಿಂದಿನ ವಿಡಿಯೋಸ್ ಬಿಟ್ಟಿರ್ತಾರ, ಹೋಗಿ ನೋಡ್ರಿ, ಲೈಕ್ ಕೊಡ್ರಿ. ಮುಂದೆ ಸೀರೀಸ್ ಬರ್ತಾವ, ಪಕ್ಕ ಬರ್ತಾವ. ಲದಾಖ್ ಸೀರೀಸ್ ಯಾವ ಮಿಸ್ ಮಾಡಂಗಿಲ್ಲ, ಎಲ್ಲ ರೆಗ್ಯುಲರ್ ಆಗಿ ಹಾಕ್ತೀವಿ ಅಂತ.
ಈಗ ತಡ ಮಾಡಲ್ದು ಹೊರಗೆ ಹೋಗೋಣಂತ ಹೆಲ್ಮೆಟ್ ಹಾಕೊಂಡು ಟೆಸ್ಟ್ ಮಾಡಕ್ಕೆ ಸಿ ಒಂದು GoPro. ಆಕಾಶನ ಗಾಡಿ ಉಡ್ಸಿನಂತಿಗೆ ಫುಲ್ ಜರಿಕೆನದು ಹಾಕಿ ಎಲ್ಲ ಸೆಟಪ್ ಮಾಡ್ಕೊಂಡು ನೋಡಿರ್ಬೋದು ನೀವು ಅವ್ನು ವ್ಲಾಗ್ದಾಗೆಲ್ಲ. ಸೊ ಲೆಟ್ ಸಿ. ಸೊ ಆಕಾಶ ಇದ್ರ ಹ್ಯಾಂಡಲ್ಲು ಚೇಂಜ್ ಮಾಡ್ಸಾನ. ಆಟೋ ಮೋಟರ್ ಸೈಕಲ್ ಹ್ಯಾಂಡಲ್ ಬಾರ್ ಐತಿ. ಹಿಮಾಲಯನ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಲೋ ಆ್ಯಂಡ್ ಟಾರ್ಕ್ ಇದ್ರೊಳಗೆ ಇಲ್ಲ, ಅದ್ರೊಳಗೆ ಲೋ ಆ್ಯಂಡ್ ಟಾರ್ಕ್ ಐತಿ. ಇದ್ರಾಗ ಸ್ಪೀಡ್ ಪವರ್ ಜಾಸ್ತಿ ಐತಿ. ಹೆಲ್ಮೆಟ್ಸ್ ಆ್ಯಕ್ಚುಲಿ ಮಸ್ತ್ ಕಂಫರ್ಟೇಬಲ್ ಅದಾವ. ಎಂಟಿ ಹಾಕ್ಕೊಂಡು ಇವ್ನು ಹಾಕ್ಕೊಂಡ್ರೆ ಅದು ವೇಟ್ ಡಿಸ್ಟ್ರಿಬ್ಯೂಷನ್ ಮಸ್ತ್ ಇದ್ರೊಳಗೆ ಗೊತ್ತಾಗತೈತಿ. ಹೂವು ಬಡೀತ್ ನೋಡಿ ಹಿಂಗೆ ಸಾಕಾಗೈತೆ ಬೆಂಗಳೂರು ಟ್ರಾಫಿಕ್ ಅಂತರು. ಇವು ಹೆಲ್ಮೆಟ್ ನಂದು ಎಲ್ ಸೈಜ್ ಐತಿ 1700 ಗ್ರಾಮ್. ಸುಮನಂದು ಮೀಡಿಯಮ್ 1600 ಗ್ರಾಮ್ ಅಲ್ಲ ನಿಂದ. ಸೊ ಅಕ್ಕಿಂದ 1600 ಗ್ರಾಮ್. ಆದರೂ ವೇಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಇರೋದ್ರಿಂದ ಅಷ್ಟು ವೇಟ್ ಅನ್ಸತ್ತಿಲ್ಲ MT ಹೆಲ್ಮೆಟ್ ಕಂಪೇರ್ ಮಾಡಿದ್ರೆ. ಏನು ಟ್ರಾಫಿಕ್ ಹೊರಗಡೆಯಿಂದ ಹೋಗ್ಬೇಕಿತ್ತಲ್ಲ ಸುಮ್ಮನೆ. ಅಲ್ಲಿ ಒಳಗೂ ಸಣ್ಣ ಸಣ್ಣ ರೋಡ್ ಅದಾವು, ಅಲ್ಲಿ ಹೋಗಕ್ಕೆ ಬರೋಂಗಿಲ್ಲ. ಇವೆರಡು ಹೆಲ್ಮೆಟ್ ಡ್ಯೂಯಲ್ ಪರ್ಪಸ್ ಹೆಲ್ಮೆಟ್ಸ್ ಇದಾವೆ. ಆನ್ ಆ್ಯಂಡ್ ಆಫ್ ರೋಡ್ ಅಡ್ವೆಂಚರ್ ಟೂರಿಂಗ್ ಯೂಸ್ ಮಾಡ್ಬೋದು, ಆಫ್ ರೋಡ್ದಾಗ ಯೂಸ್ ಮಾಡ್ಬೋದು. ಸೊ ಡ್ಯೂಯಲ್ ಪರ್ಪಸ್ ಅಂತೇಳಿ ಲಾಂಚ್ ಮಾಡ್ಯಾರ ಅವ್ರು. ಸೋ ಫಾರ್ ಸೋ ಗುಡ್, ಫುಲ್ ಕಂಫರ್ಟೇಬಲ್ ಐತಿ, ನೋ ಪ್ರಾಬ್ಲಮ್. ಲದಾಖ್ದಾಗ ಟೆಸ್ಟ್ ಮಾಡೋಣ ಅಂತ ಹೋಗಿ ಹೈವೇ ಮೇಲೆ ಗೊತ್ತಾಕತಿ ಹೆಂಗೆ ವಿಂಡ್ ಬ್ಲಾಸ್ಟ್ ಐತಿ ಅಂತ ಹೇಳಿ. ಸೊ ಏರೋಡೈನಮಿಕ್ಸ್ ಹೆಂಗೆ ಡಿಸೈನ್ ಐತಿ ಅಂತ ಗೊತ್ತಾಕತಿ. ಹಿಂಗೆ ಹಿಂದೆ ಪುಲ್ ಮಾಡೋದು ಅಥವಾ ವಾಬ್ಲಿಂಗ್ ಅದು ಆಗತ್ತಿದ್ರೆ ಪ್ರಾಬ್ಲಮ್ ಆಕೈತಿ. ಬಟ್ ನೋಡೋಣ ಅಂತ ಹೈವೇ ಮೇಲೆ ಟೆಸ್ಟ್ ಮಾಡಿದ್ರೆ ಗೊತ್ತಾಕತಿ. ಇದ್ರ ಕಂಪ್ಲೀಟ್ ರಿವ್ಯೂ ಏನೈತಲ್ಲ ಯೂಟ್ಯೂಬ್ ವಿಡಿಯೋದಾಗ ಹಾಕ್ತೀವಂತ ಲದಾಖಿಂದ ಬಂದಮೇಲೆ. ಸೊ ಸ್ಟೇ ಟ್ಯೂನ್ಡ್. ಕಾಕ್ಪಿಟ್ ವ್ಯೂ ಹೆಂಗೈತೆ ಹೇಳ್ರಿ, ಕರೆಕ್ಟ್ ಆಯಿತು ಇಲ್ಲ ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ. ಏನಾರೇ ಚೇಂಜಸ್ ಇದ್ರೆ ಹೇಳ್ರಿ. ಮತ್ತು ನಂದು ಸುಮ್ಮನಿಂದ ವಾಯ್ಸ್ ಹೆಂಗೆ ಬರತೈತಿ, ಈ ವ್ಯೂ ಚೇಂಜ್ ಆಗ್ಬೋದು. ನಮ್ಮ ಬೈಕಿಗೆ ನಮ್ಮ ಬೈಕ್ ಮೇಲೆ ಟೆಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಚಂಡೀಗಢ ಮುಟ್ಟ್ಯಾವಂತ ನಮ್ಮ ಬೈಕ್ KTM 390 ಅಡ್ವೆಂಚರ್ ಮೇಲೆ ವ್ಯೂ ಹಿಂಗೆ ಬರತೈತಿ. ಹಿಮಾಲಯನ್ ಮೇಲೆ ನಾವು ಹೋದ್ಮೇಲೆ ನೋಡಬೇಕು. ಸೊ ಮ್ಯಾನಿಂದ ರೋಡ್ ವ್ಯೂ ಒಂದು 60% ಮತ್ತು ಓಡೋಮೀಟ್ರದ ಒಂದು 40% ಇದ್ರೆ ಕರೆಕ್ಟ್ ಅನಿಸೈತೆ ನಮಗೆ. ಸೊ ನಿಮಗೇನು ಅನಿಸೈತೆ ಹೇಳ್ರಿ, ಈ ಪಾರ್ಟ್ ಎಷ್ಟು 60% ಇರಬೇಕು, ಈ ಪಾರ್ಟ್ ಎಷ್ಟು % ಇರಬೇಕು ಅಂತ ಹೇಳಿ. ಮತ್ತು ವಾಯ್ಸ್ ಕ್ವಾಲಿಟಿ ಹೆಂಗೈತೆ ಹೇಳ್ರಿ. ಸುಮ್ಮನೆ ಮಾತಾಡಿದ್ಲಲ್ಲ, ಇಬ್ಬರದು ವಾಯ್ಸ್ ಕ್ವಾಲಿಟಿ ಚಲೋ ಐತೆ ಅಂತ ಅನ್ಕೊತೀನಿ. ಸೊ ನಿಮಗೆ ಹೆಂಗೆ ಅನ್ಸತೈತಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಬೆಂಗಳೂರಿಗಂತೂ ಮುಂಜಾನೆಯಿಂದ ಸಂಜೆ ತನಕ ಕ್ಲೌಡಿ ಐತಿ, ಮಳಿನೇ ಬರವಾದ ಖರೆ. ಇದು ಆಲ್ಮೋಸ್ಟ್ ನಾವು ಜೂನ್ ಎಂಡಿಗೆ, ಇನ್ನೂ ಮಳೆ ಶುರುವಾಗಿಲ್ಲ ಬೆಂಗಳೂರಿನಾಗ. ಈ ಸಲ ಗೊತ್ತಿಲ್ಲ ಮಳಿದು ಏನು ಸಿಚುವೇಶನ್ ಐತೆ, ಹೆಂಗೆ ಆಕೈತೆ ಗೊತ್ತಿಲ್ಲ. ಸೊ ನಾವು ವರ್ಕಿಂಗ್ ಡೇ ಒಳಗೆ ಹಿಂಗೆ ಸ್ವಲ್ಪ ಟೈಮ್ ತಕ್ಕೊಂಡು ಏನೇನು ಕೆಲಸ ಐತಿ ಎಲ್ಲ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳತ್ತೀವಿ. ಈಗ ಅದೇ ಸ್ವಲ್ಪ ಲಂಚ್ ಬ್ರೇಕ್ ಹಂಗಂತ ಹೇಳಿ ಒಂದು 2 hours ಈಗ ಹೊರಗೆ ಬಂದೇವಿ. ಇಲ್ಲೇ ಕನಕಪುರ ರೋಡಿಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಇಲ್ಲಿಂದ ಪ್ಯಾನಿಯರ್ಸ್ ತೊಗೊಳಕ್ಕೆ ಹೋಗ್ಬೇಕು. ಆಕಾಶಂದ ಬೈಕಿಗೆ ಪ್ಯಾನಿಯರ್ಸ್ ನೋಡತ್ತಾನ ಭಾಳ ದಿನ ಆತ, ಎಲ್ಲೂ ಏನೂ ಫೈನಲ್ ಆಗವಲ್ದು ಒಂದು. ಸೊ ಅಲ್ಲಿ ಹೋಗಿ ಪ್ಯಾನಿಯರ್ಸ್ ಹಾಕಿಸ್ಕೊಂಡು ಮತ್ತು ವಾಪಸ್ ಮನೆಗೆ. ಸೊ ಇಲ್ಲಿಗೆ ಪಟಾಪಟ್ ಕೆಲಸ ಮುಗಿಸ್ಕೊಂಡು ಹೋಗೋಣಂತ ವಾಪಸ್ ಹೋಗಿ ಮತ್ತೆ ಆಫೀಸ್ ಕೆಲಸ ಶುರು ಮಾಡ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನೈತಲ್ಲ ಪೂರ ಲದಾಖ್ ಸೀರೀಸಾಗಿ ಸಿಗೋಣಂತ. ಟೇಕ್ ಕೇರ್, ಬಾಯ್.